ಚಿತ್ರತರವಾದ ಅಶ್ವಗಳನ್ನು ಬಂಧಿಸಿ ನೀನು ಹೋಗೋ ಪಯಣದಲ್ಲಿಗೆ ಕಾಂತ ಗುಣವಂತ. ಅದೇ ಸುಂದರಿ ಸುರುಚಿರ ಕಮ್ಮ ಕಂದರಿ ಎನ್ನ ಮನೋಹರೆ ಸುಂದರ ದಂಡ ವಿಕ್ರಮನೆಂಬ ಭದ್ರನನ್ನು ಕರೆದ ಆ ಮುಷ್ಟಿಮನೆಂಬ ದಕ್ಷಿಣ ಮುಷ್ಟಿ ಬಿದ್ದ ಧರ್ಮೇಶ ಅವರ ಸತಿ ಮನೆಯ ಲಕ್ಷ್ಮಿಯನ್ನು ತರುವುದಕ್ಕೆ ವೈಕುಂಠಕ್ಕೆ ಧಾಳೆಗೆ ನೀಡಲು ಹೋಗುವುದನ್ನು ತಿಳಿಗಿದ್ದಾನೆ ಕಾಂತ. ನಿನಗೆ ತಕ್ಕಬೇಕು ಎನ್ನ ಭಕ್ತಿಸಿದ್ದೆ ಕಾಂತ. ಅಂತ ವಿಷ್ಣುವೊಡನೆ ಸಮರಕ್ಕೆ ಹೋಗುವೆಯಾ? ಸಹಜ ಕಾಂತ, ಆತನು ಮಹಾಮಹಿಮನು. ನಾನು ಅವನಿಗಿಂತ ಮಹಾಮಹಿಮನು. ಹೇಳಿದನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಸಲ್ಲದು ಸಮರವು ನಿಲ್ಲುವುದಲ್ಲ, ನಿಲ್ಲದೆ ಸಲ್ಲದು ಸಮರವು ನಿಲ್ಲುವುದಲ್ಲ, ನಿಲ್ಲದೆ ಹೋಗದು ತರವಲ್ಲ. ಒಲ್ಲದ ನಿನ್ನ ಮಲ್ಲೆಯ ನುಡಿಯ ಮೀರಿ ಹೋಗದು ತರವಲ್ಲ. ಸಲ್ಲದು ಸಮರವು ನಿಲ್ಲುವುದಲ್ಲ, ನಿಲ್ಲದೆ ಹೋಗದು ತರವಲ್ಲ. ಪತಿಯೇ ನಿನ್ನಗೆ ನಾನು ಚಿತ್ತದಲ್ಲಿ ಬೇಡುವೆ ಇನ್ನು. ಸತಿಯರ ಮಾತನು ನೀನು ಮೀರಿ ಕರವ ಮುಗಿದು ಶಿರವ ಬಾಗಿ ಶರಣ ಕೆರಗುವೆನ. ಸಲ್ಲದು ಸಮರ ನಿಲ್ಲುವುದಲ್ಲ, ನಿಲ್ಲದೆ ಹೋಗದು ತರವಲ್ಲ. ಕಾಂತ, ಅಂತೆ ವಿಷ್ಣುವೊಡನೆ ಸಮರಕ್ಕೆ ಹೋಗುವನೆಂದು ಹೇಳಿದೆಯಲ್ಲ, ಆತನನ್ನ ಸಾಮಾನ್ಯನೆಂದು ತಿಳಿದಿರುವೆಯಾ? ನಾನೇನು ಸಾಮಾನ್ಯವಾದ ಕಾಂತಿ. ಆತನು ಮಹಾಮಹಿಮನು. ನಾನು ಅವನಿಗಿಂತ ಮಹಾಮಹಿಮನು. ವಿಷ್ಣುನನ್ನು ಜಯಿಸುವುದಾಗಲಾರದು. ನೀನು ಸರ್ವತಾ